ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅವತ್ತು ಹಾಸ್ಟೆಲ್ಗೆ ಹೋಗಿದ್ವಲ್ವಾ, ಅಲ್ಲಿ ಪರಿಚಯ ಆದ. ತುಂಬಾ ಒಳ್ಳೆ ಹುಡುಗ. ಪಾಪ ಅಮ್ಮ ಇಲ್ಲ. ಇವನ್ಗೆ ಅಮ್ಮ ಇಲ್ಲ ಅಂತ ನೀನು ಅಮ್ಮನ ತರ ನೋಡ್ಕೊಳ್ಳೋದಕ್ಕೆ ಇವನು ಇಲ್ಲಿ ಕರ್ಕೊಂಡ್ ಬಂದಿಯಾ? ಇವತ್ತು ಹಾಸ್ಟೆಲ್ಗೆ ಹೋಗಿದ್ದೆ. ಅಲ್ಲಿ ಪಾಪ ಅಮ್ಮ ಬೇಕು ಅಂತ ಕೊರಗ್ತಿದ್ದ. ಅದಕ್ಕೆ ಒಂದ್ 4 ದಿವಸ ನಮ್ ಜೊತೆ ಇರ್ಲಿ ಅಂತ ಕರ್ಕೊಂಡ್ ಬಂದೆ. ಇವನಲ್ಲಿದ್ರೆ ಪಾಪ ಇವನ್ ಮನ್ಸಿಗೆ ಸಮಾಧಾನ, ಖುಷಿನೂ ಸಿಗತ್ತೆ. ಅದ್ ತಪ್ಪೆ. ದಿಕ್ಕು ದೇಶ ಇಲ್ದವ್ರನ್ನ ಈ ಮನೆ ಕರ್ಕೊಂಡ್ ಬಂದಿಲ್ಲ. ಇದೇನ್ ಧರ್ಮಛತ್ರ ಕೆಟ್ಟೋಯ್ತಾ? ಸುಕ್ಕು, ನೀ ಸುಮ್ನೆ ಇರೋ. ಅಣ್ಣ ಮಾತಾಡ್ತಾನೆ. ರೀ, ನೀವು ಬಾಯಿ ಮುಚ್ಕೊಂಡು ಸುಮ್ನೆ ನಿಂತ್ಕೊಂಡಿದ್ರೆ ಸರಿ. ಮಾವ, ಈ ಹುಡುಗ ಎಲ್ಲಿರೋದು ನನಗೆ ಇಷ್ಟ ಇಲ್ಲ. ಇವನಲ್ಲಿ ಏನೋ ನೆಗೆಟಿವ್ ಇದೆ. ಮೊದ್ಲು ಇವರಿಂದ ಹೊರಗೆ ಕಳ್ಸಿ. ಅಲ್ಲ ಮಾವ, ಇವನ್ ಏನ್ ತಪ್ಪು ಮಾಡಿದ್ದಾನ ಅಂತ ಇವನ್ನ ಆಚೆ ಕಳಿಸ್ಬೇಕು, ನೀವೇ ಹೇಳಿ. ಹೌದು ಅಪ್ಪ, 4 ದಿನ ಇದ್ದೋಗ್ಲಿ ಅಂತ ಕರ್ಕೊಂಡ್ ಬಂದಿದ್ದಾಳೆ. ಈ ಹುಡುಗ ನಮ್ ನೆಂಟನೋ ಪರಿಚಯ ಇದ್ದವನೋ ಆಗಿದ್ರೆ ನಾವ್ ಇರಿಸ್ಕೋತಿದ್ವಿ ತಾನೆ. ಅಣ್ಣ, ದೀಪ ಅರ್ಚನಾ ಹೇಳೋದು ಕರೆಕ್ಟ್ ಆಗಿದೆ. ಒಂದ್ 4 ದಿನ ಇಲ್ಲೇ ಇರ್ಲಿ ಬಿಡು. ಅದ್ರಲ್ಲಿ ಏನ್ ತಪ್ಪಿದೆ? ಇವನ್ ಇಲ್ಲಿರೋದು ನನಗಿಷ್ಟ ಇಲ್ಲ. ಏಯ್, ನಡಿ ಆಚೆಗೆ. ಹೇಳಿ, ನಮ್ ಸೌಂದರ್ಯಂಗೆ ತಳ್ಳೋ ಅಷ್ಟು ಧೈರ್ಯ ಬಂತ ನಿನ್ಗೆ? ನಿನ್ನ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ನೀನದನ್ನ ಇವತ್ತು ಮೀರಿದ್ಯಾ. ಲಿಮಿಟ್ ಅಲ್ಲಿ ಇದ್ರೆ ಒಳ್ಳೇದು. ಅರ್ಥ ಆಯ್ತಾ? ಈ ಮನೆಯಲ್ಲಿ ದೊಡ್ಡವನು ಅಂತ ನಮ್ಮ ಅಣ್ಣ ಇದ್ದಾನೆ. ಅವನ್ ಡಿಸೈಡ್ ಮಾಡ್ತಾನೆ. ಮಧ್ಯದಲ್ಲಿ ಯಾರು ಮಾತಾಡಬಾರ್ದು. ಭಾಸ್ಕರ್, ಏನಪ್ಪ ಇದೆಲ್ಲ? ಗಂಡ ಅಂತ ನೋಡದೆ ಮರ್ಯಾದೆ ಕೊಡದೆ ಮಾತಾಡ್ತಾಳಲ್ಲ, ಸುಮ್ಮನಿರ್ಬೇಕ ನಾನು? ಅದು ಅಲ್ಲದೆ ಅಷ್ಟು ಸಣ್ಣ ಹುಡುಗನ ಮೇಲೆ ಸವಾರಿ ಮಾಡಕ್ ಹೊರಟಿದ್ದಾಳ ಅವಳು. ಅದು ತಪ್ಪಲ್ವಾ? ಸುಕನ್ಯಾ, ನೀನು ಸ್ವಲ್ಪ ನೋಡ್ಕೊಂಡು ಮಾತಾಡ್ಬೇಕಲ್ವಾ? ಎಲ್ಲರ ಮುಂದೆ ಗಂಡನಿಗೆ ಹಾಗೆಲ್ಲ ಹೇಳೋದು ತಪ್ಪಮ್ಮ. ಸಾರಿ ಬಾಬಾ. ಸಾರಿ ಕೇಳ್ಬೇಕಾಗಿರೋದು ನನಗಲ್ಲಮ್ಮ, ನೀನು ಗಂಡನಿಗೆ ಕೇಳಿಸು. ಇವಳು ಸಾರಿ ಯಾರಿಗೆ ಬೇಕು? ನೆಟ್ಟಿಗಿದ್ರೆ ಸಾಕಾಗಿದೆ ಅಷ್ಟೇ. ಆಯ್ತಾಯ್ತು, ಈಗ ನೀವಿಬ್ರು ಜಗಳ ಆಡಬೇಡಿ. ಅದನ್ನ ಆಮೇಲೆ ನೋಡ್ಕೊಳ್ಳ. ಅಣ್ಣ, ನಮ್ದು ಬಿಡು. ಈ ಹುಡುಗನ ಸಮಸ್ಯೆ ಮೊದಲು ಬಗೆಹರಿಸೋಣ. ನನ್ನ ಪ್ರಕಾರ ದೀಪ ಮಾಡಿದ್ರಲ್ಲಿ ಯಾವುದೂ ತಪ್ಪಿಲ್ಲ. ಹೌದು ಅಪ್ಪ, ನಂದು ಅದೇ ಅಭಿಪ್ರಾಯ. ಆಯ್ತಮ್ಮ ದೀಪ, ನಿನ್ನ ಇಷ್ಟದ ಹಾಗೆ ಈ ಹುಡುಗ ಒಂದು ಸ್ವಲ್ಪ ದಿನ ನಮ್ಮ ಜೊತೆನೇ ಇರಲಿ. ನನ್ನ ಮಾತಿಂದ ನಿನಗೆ ಸಮಾಧಾನ ಆಗಿಲ್ಲ ಅಂತ ನನಗೆ ಗೊತ್ತಮ್ಮ ಸೌಂದರ್ಯ. ಆದರೆ ದೊಡ್ಡವರಾಗಿ ನಾವು ಈ ಮಕ್ಕಳ ವಿಷಯದಲ್ಲಿ ಸಣ್ಣವರ ಹಾಗೆ ವರ್ತಿಸಬಾರ್ದಲ್ವ? ಈ ಹುಡುಗನ ಬಗ್ಗೆ ನನಗೆ ಗೊತ್ತಿರಲಿಲ್ಲ, ಹಾಗಾಗಿ ತಪ್ಪು ಅರ್ಥ ಮಾಡಿಕೊಂಡು ಅವನ ಬಗ್ಗೆ ನೆಗೆಟಿವ್ ಮೈಂಡ್ ಸೆಟ್ ಬಂದಿತ್ತು. ಆದರೆ ದೀಪ, ಅರ್ಚನಾ, ಚಿರುಗೆಲ್ಲ ಈ ಹುಡುಗನ ಬಗ್ಗೆ ಗೊತ್ತಂತಲ್ಲಮ್ಮ. ಅದರಲ್ಲೂ ದೀಪಂಗೆ ಈ ಹುಡುಗನ ಪರಿಚಯ ಇದೆ ಅಂದರೆ ಅವಳು ಅವನ ಹಿನ್ನೆಲೆ ಎಲ್ಲ ತಿಳ್ಕೊಂಡೇ ಕರ್ಕೊಂಡ್ಬಂದಿರ್ತಾಳೆ. 1-2 ದಿವಸ ಅವನು ನಮ್ಮ ಜೊತೆ ಇರಲಿ, ನೋಡೋಣ. ಆಮೇಲೂ ನಿನಗೇನಾದರೂ ಸರಿ ಅನಿಸಲಿಲ್ಲ ಅಂದರೆ ಆಮೇಲೆ ಮುಂದೆ ಯೋಚನೆ ಮಾಡೋಣ. ನೀವು ಹೋಗಲ್ವೋ? ಪುಟ, ಬೈಲಿ. ಏನ್ ನಿನ್ನ ಹೆಸರು? ಆರ್ಯನ್. ಯಾವ ಕ್ಲಾಸು? 5th. ನಿನಗೆ ಇಲ್ಲಿ ನಮ್ಮ ಜೊತೆ ಎಲ್ಲ ಇರೋಕೆ ಇಷ್ಟನಾ? ಇಷ್ಟ. ಅವ್ರೊಬ್ರನ್ ಕಂಡ್ರೆ ಮಾತ್ರ ಭಯ. ನೋಡು, ಅವ್ರ ಬಗ್ಗೆ ನೀನೇನು ತಲೆ ಕೆಡಿಸ್ಕೋಬೇಡ. ಅದು ನೀನು ಏಕಾಏಕಿ ಅವ್ರ ರೂಮಿಗೆ ಹೋದೆಯಲ್ಲ, ನಿನ್ನ ಪರಿಚಯ ಬೇರೆ ಅವ್ರಿಗಿಲ್ಲ, ಹಾಗಾಗಿ ಆ ರೀತಿ ನಡ್ಕೊಂಡಿದ್ದಾರೆ ಅಷ್ಟೇ. ನೀನೇನು ಭಯ ಪಡಬೇಡ. ಏನು ಯೋಚನೆ ಮಾಡಬೇಡ ಕಣ. ನೀನು ಇಲ್ಲೇ ಇರು, ಖುಷಿಯಾಗಿರು, ಆಟ ಆಡ್ಕೊಂಡಿರು. ನಾವೆಲ್ಲರೂ ಇದೀವಿ.
ಆರ್ಯನ್ ಬಂದಾಗಿಂದ ಅಣ್ಣನೂ ಒಳ್ಳೆ ಚಿಕ್ಕ ಮಗು ತರ ಆಡ್ತಿಲ್ವಾ ಏನಂತ್ಯಾರೆ ಹ್ಞೂ ಚಿಕ್ಕ ತಾತ. ఏంది ಚಿಕ್ಕ ತಾತನ? ಹ್ಞೂ, ಇವ್ರ ತಾತ ಆದ್ಮೇಲೆ ನೀವ್ ಅವ್ರ ತಮ್ಮ ತಾನೆ. ಹೌದು ಹೌದು. ಅದಕ್ಕೆ ನೀವ್ ನಂಗೆ ಚಿಕ್ಕ ತಾತ ಆಗ್ಬೇಕು. ಏಯ್ ಈ ತುಂಬಾ ಕಿಲಾಡಿ ಇದೆಯಾ ಕಣೋ. ಏನಂತ ಚಿಕ್ಕಪ್ಪ ಒಂದು ಇವನ್ನ ಏನಂತ ಕರಿತೀಯ? ಸದ್ಯಕ್ಕೆ ಇವಾಗ ಅಣ್ಣ ಅಂತ ಕರಿತೀನಿ, ಮುಂದೆ ಹೆಂಗ್ ಕರಿತೀನೋ ಗೊತ್ತಿಲ್ಲ. ಏನಾದ್ರು ಕರಿಯಪ್ಪ, ಮೊದ್ಲು ಹೊಟ್ಟೆ ತುಂಬ ಊಟ ಮಾಡು. ಅದ್ಗೆ ಇಲ್ಲಿ ಅಪ್ಪ ನೀವು ನಿಧಾನಕ್ಕೆ ಊಟ ಮಾಡಿ, ನಾನು ಅದ್ಗೇನು ಕರ್ಕೊಂಡ್ ಬರ್ತೀನಿ. ಭಾಸ್ಕರ್, ಹೌದು ಸುಕನ್ಯೆಯಲ್ಲಿ ನಂಗೆ ಗೊತ್ತಿಲ್ಲ ಅಣ್ಣ. ನನಗೆ ಗೊತ್ತಿದೆಪ್ಪ. ನೀನು ಎಲ್ಲರ ಮುಂದೆ ಅವಳ ಮೇಲೆ ಕೈ ಮಾಡಿದೆ ಅಲ್ಲ, ಅದಕ್ಕೆ ಅವಮಾನ ಆಗಿ ರೂಮಲ್ಲಿ ಕೂತಿರ್ಬೇಕು. ಅಣ್ಣ ನಾನು ಕರೆದೆ, ಅವಳು ಜ್ಯೂಸ್ ಕುಡಿದೀನಿ, ನಂಗೆ ಊಟ ಬೇಡ ಅನ್ಲು. ಸರಿ ಸರಿ, ಆಮೇಲೆ ನೀನೇ ಹೋಗಿ ಅವಳನ್ನ ಮಾತಾಡಿಸಿ ಸಮಾಧಾನ ಮಾಡು. ಸರಿ ಅಣ್ಣ, ಮಾತಾಡ್ತೀನಿ. ಈಗ ನಾನು ಊಟ ಮಾಡ್ಬೋದಾ? ಅಯ್ಯೋ ಧಾರಾಳವಾಗಿ ಮಾಡಪ್ಪ. ಅಕ್ಕ, ಊಟ ಸೂಪರ್ ಆಗಿದೆ. ಈ ಮನೇಲಿ ಮಗು ಚೀರಾಟ, ಮಕ್ಳು ಓಡಾಟ, ಅವ್ರ ನಗು, ಇದು ಯಾವ್ದು ಇರ್ಲೇಬಾರ್ದು ಅಂತ ನಾನ್ ಅನ್ಕೊಂಡಿದ್ದೆ. ಅದಕ್ಕೋಸ್ಕರ ನಾನು ಏನೆಲ್ಲ ಮಾಡ್ಕೊಂಡ್ ಬಂದೆ. ಫಸ್ಟ್ ಟೈಮ್ ಇವತ್ತು ಅದ್ ಯಾವ್ದೋ ಹಾಸ್ಟೆಲ್ ಇಂದ ಯಾವನ್ನ ಕರ್ಕೊಂಡ್ ಬಂದಿದ್ದಾಳಲ್ಲ, ಇದ್ರ ಅರ್ಥ ಏನು? ಇದು ನನ್ನ ಸೋಲ ಅಥವಾ ಆ ದೀಪನ್ ಗೆಲ್ವಾ? ಇವತ್ತೇನೋ ಮಾವ ಅಡ್ಡ ಬಂದ್ರು ಅಂತ ಸುಮ್ನಾದೆ. ಇಲ್ಲೇ ಹೋಗಿದ್ದಿದ್ರೆ ಆ ದೀಪಂಗೊಂದು ಗತಿ ಕಾಣಿಸ್ತಾ ಇದ್ದೆ. ಅದಕ್ಕೆ ಆರ್ಯನ್ ಮನೇಲಿರೋದ್ರಿಂದ ನಿಮ್ಗೆ ಬೇಜಾರಾಗಿದೆ ಅಂತ ಗೊತ್ತು, ಆದ್ರೆ ಊಟ ಮಾಡಲ್ಲ ಅಂತ ಹೇಳೋದು ಎಷ್ಟು ಸರಿ? ನನಗೆ ಹಸುವಿಲ್ಲ ಚಿರು. ಸರಿ, ಹಂಗಾದ್ರೆ ನನಗೂ ಹಸುವಿಲ್ಲ, ನಾನು ಊಟ ಮಾಡೋದು. ಪ್ಲೀಸ್ ಅರ್ಥ ಮಾಡ್ಕೊ ಚಿರು. ನನಗೆಲ್ಲ ಅರ್ಥ ಆಗುತ್ತೆ. ಅದಕ್ಕೆ ಆರ್ಯನ್ ನಿಮ್ಮ ಮನೇಲಿರೋದ್ರಿಂದ ನೀವು ಡಿಸ್ಟರ್ಬ್ ಆಗಿದ್ದೀರಾ, ಆದರೆ ನನಗವ್ನು ಗೊತ್ತು, ನೀವು ಅಂದ್ಕೊಂಡಿರೋ ಹಾಗೆ ಅವ್ನು ಕಳ್ಳ ಅಲ್ಲ. ಇಸ್ ಎ ಗುಡ್ ಸ್ಟೂಡೆಂಟ್. ಅವನು 4 ದಿನ ಇದ್ದು ಹೊರಡ್ತಾನೆ, ಆದರೆ ಕೊನೆವರೆಗೂ ಈ ಮನೇಲಿ ಎಲ್ಲರ ಜೊತೆ ಖುಷಿಯಿಂದ ಇರಬೇಕಾಗಿರೋರು ನೀವು. ದಯವಿಟ್ಟು ಊಟ ಬೇಡ ಅಂತ ಹೇಳ್ಬೇಡಿ, ಅದಕ್ಕೆ ನಂಗೆ ಬೇಜಾರಾಗುತ್ತೆ. ಈಗ ನೀವು ಬರಲಿಲ್ಲ ಅಂದರೆ ನಾನು ಹೋಗಲ್ಲ, ಇಲ್ಲ ಕೂತ್ಕೋತೀನಿ. ಚಿರು, ನನ್ನಿಂದ ನೀನು ಉಪವಾಸ ಇರೋದು ನನಗಿಷ್ಟ ಇಲ್ಲ. ನಡಿ ಊಟಕ್ಕೆ ಹೋಗೋಣ. ಅದು ನಮ್ಮ ಅದಕ್ಕೆ ಬನ್ನಿ. Go, 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 go.